ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಫೇಸ್ಬುಕ್ ಅಂತ ಫೇಸ್ನ್ಯಾಕ್ ಹಾಗೆ ಮಾಡ್ಕೊಂಡಿದ್ಯಾ? ಹಾ ಓ ನಿನಗೆ ಫೇಸ್ಬುಕ್ ಅಂದ್ರೆ ಗೊತ್ತಿಲ್ಲ ಅಲ್ವಾ? ಅದರಲ್ಲಿ ಫ್ರೆಂಡ್ಸ್ ಆಗಬಹುದು, ಕ್ಲೋಸ್ ಆಗಿ ಮಾತಾಡ್ಕೋಬಹುದು, ಫೋಟೋಗಳನ್ನ ಶೇರ್ ಮಾಡ್ಕೋಬಹುದು, ಚಾಟ್ ಮಾಡಬಹುದು, ಇನ್ನು ಆ ಥರ ಈ ಥರ. ನಿಂಗೆ ಗೊತ್ತಿಲ್ಲ ಬಿಡು, ಗೊತ್ತಿಲ್ಲ. ಓ, ಎಲ್ಲ ಮಾಡ್ಬೋದಾ? ಎಲ್ಲ ಮಾಡಬಹುದು. ನೀನೇನು ಅನ್ಕೊಂಡೆ? ಅದಕ್ಕೆ ಓದಿರ್ಬೇಕು ಅಂತ ಹೇಳೋದು. ಓದಿದ್ರೆ ಇವೆಲ್ಲ ಗೊತ್ತಾಗುತ್ತೆ. ನೀನ್ ಮಲ್ಕೋ. ಅಂದ್ರೆ ಅದರಿಂದಾನೇ ಕಳ್ಸಿದ್ರಾ ನಿಮ್ಮತ್ತೆ ಮಗಳಿಗೆ? ಏನು? ಅದೇ ಏನೋ ಹೇಳ್ತಾರಲ್ಲ, ರಿಕ್ವೆಸ್ಟು ಅಂತ. ಓ ಅದೇ ಕಳ್ಸಿದ್ರಾ ಅದರಿಂದ? ಎಸ್, ಈ ಲ್ಯಾಪ್ಟಾಪಿಂದನೇ ಕಳಿಸಿದ್ದೀನಿ. ಓ, ಹಾಗೆ ಹೋಗಿ ಅವಳು ತಲುಪಿರುತ್ತೆ. ಅವಳು ಆಕ್ಸೆಪ್ಟ್ ಮಾಡ್ತಿದ್ದ ಹಾಗೆ ನಾವಿಬ್ರು ಫ್ರೆಂಡ್ಸ್. ನಾನು ನನ್ನ ಅತ್ತೆ ಮಗಳು ಫ್ರೆಂಡ್ಸ್. ಈ ಫೀಲಿಂಗೇ ಬೇರೆ ತರನಪ್ಪ. ಸೂಪರ್. ಏಯ್, ಅಯ್ಯಯ್ಯೋ, ಅಯ್ಯಯ್ಯೋ. ಏಯ್ ಹುಚ್ಚ ನಿನಗೆ? ನೀರು ಹಾಕ್ಬಿಟ್ಟಿಲ್ಲ ಇದ್ರ ಮೇಲೆ. ಅಯ್ಯೋ ಕ್ಷಮಿಸ್ಬಿಡ್ರಿ, ನಿಮ್ಮೇಲೂ ಬಿದ್ದಿರೋ ಹಾಗಿದೆಯಲ್ಲ. ಲ್ಯಾಪ್ಟಾಪಿಗೆ ನೀರು ಹಾಕಿ ನನ್ನ ಮೇಲೆ ನೀರು ಬಿದ್ದಿದ್ದಕ್ಕೆ ಕ್ಷಮೆ ಕೇಳ್ತಾ ಇದೆಯಲ್ಲೇ, ತಲೆ ಕೆಟ್ಟೋಳೆ. ಲ್ಯಾಪ್ಟಾಪ್ ಮೇಲಂತೂ ಬೇಕು ಅಂತಾನೆ ಹಾಕ್ದೆ. ಲ್ಯಾಪ್ಟಾಪ್ ಮೇಲೆ ಬೇಕು ಅಂತಾನೆ ಹಾಕ್ದ್ಯಾ? ಹೌದು ರೀ. ಶ್ರವಂತಿಗೆ, ಅದೇ ನಿಮ್ಮತ್ತೆ ಮಗಳಿಗೆ ಇದ್ರಿಂದ ಕಳಿಸ್ದೆ. ಅದೇ ರಿಕ್ವೆಸ್ಟ್ ಕಳಿಸ್ದೆ ಅಂತ ಹೇಳಿದ್ರಲ್ಲ, ಅದಕ್ಕೆ ನೀರು ಹಾಕ್ಬಿಡ್ತೀಯಾ? ಅಯ್ಯೋ, ಹೇಳಿದನ್ ಪೂರ್ತಿಯಾಗಿ ಕೇಳ್ರಿ. ಅವಾಗ್ಲೇ ಶ್ರವಂತಿನ ಮಲಗಿಸಿ ಬರ್ಬೇಕಾದ್ರೆ ನೀರ್ ಬೇಕು ಅಂತ ಕೇಳಿದ್ಲು, ಮರ್ತೋಗ್ ಬಂದ್ಬಿಟ್ಟೆ. ನೀವು ಇದರಿಂದ ಶ್ರವಂತಿಗೆ ರಿಕ್ವೆಸ್ಟ್ ಕಳ್ಸಿದ್ರಿ ಅಲ್ವಾ, ನಾನು ಕೂಡ ನೀರ್ ಕಳ್ಸೋಣ ಅಂತ ಇದ್ರಲ್ಲಿ ಕಳಿಸ್ದೆ. ಎಲ್ಲಿ ಕೊಡಿ, ಇಲ್ಲಿ ನೋಡೋಣ. ಹೋಯ್ತೋ ಇಲ್ವೋ? ಹೋಯ್ತಾ? ಅಯ್ಯೋ ಹೋಯ್ತಾ? ಅದೇನು ಶ್ರವಂತಿ ಎಲ್ಲಿದ್ದಾಳೆ? ನೀನ್ ಎಷ್ಟು ಊರ್ಕೊಂಡಿದ್ಯಾ ಅಂತ ನನಗೆ ಗೊತ್ತಾಗ್ತಾ ಇದೆಯಾ? ನಾನು ಅವಳಿಗೆ ಯಾವ ರಿಕ್ವೆಸ್ಟ್ ಕಳಿಸಿರ್ಲಿಲ್ಲ. ಏನೋ ನಿನ್ನ ರೇಗ್ಸೋಣ ಅಂತ ಹಾಗೆ. ಅಯ್ಯಯ್ಯೋ, ಹೌದಾ? ಮತ್ತೆ ಮೊದಲೇ ಅದನ್ನ ಹೇಳ್ಬೇಕಲ್ವಾ ರೀ. ಪಾಪ, ಅನ್ಯಾಯವಾಗಿ ನೀರ್ ವೇಸ್ಟ್ ಆಗೋಯ್ತು.
ಹೌದು, ನಿಮ್ಗೆ ಮಧ್ಯರಾತ್ರಿನಲ್ಲಿ ಒಂದ್ ವೇಳೆ ನೀರ್ ಬೇಕಾಯ್ತು ಅಂದ್ರೆ ಕೆಳಗಡೆ ಹೋಗಿ ತಗೊಂಬನ್ನಿ. ಇಷ್ಟಕ್ಕೂ ನಿಮ್ಗೆ ಇವಾಗ ಬೇಕು ಅಂದ್ರೂ ಕೂಡ ಆ ರಿಕ್ವೆಸ್ಟ್ ನ ಕಳಿಸ್ಕೋಬಹುದು. ವ್ಯತ್ಯಾಸ ಏನು ಅಂದ್ರೆ ಈ ಸಲ ನೀರ್ ಕಳಿಸ್ದ ಹಾಗೆ ಕಾಫಿನೋ ಟೀನೋ ಕಳಿಸ್ತೀನಿ ಅಷ್ಟೇ. ನೀವ್ ಕಳಿಸ್ಕೊಳ್ಳಿ, ರಿಕ್ವೆಸ್ಟ್ ಕಳಿಸಿ. ಸರಿಯಾಗಾಯ್ತು. ಹೆಂಡ್ತಿನ ಯಾವ ವಿಷಯ ಹೇಳ್ಕೊಂಡ್ ಬೇಕಾದ್ರೂ ರೇಗಿಸ್ಬಹುದು, ಆದ್ರೆ ಇನ್ನೊಂದು ಹುಡುಗಿ ಹೆಸರು ಹೇಳಿ ಮಾತ್ರ ರೇಗಿಸ್ಬಾರ್ದು. ಅವ್ರು ಉರ್ಕೊಂಡ್ರೆ ನಮ್ ಕತೆ ಅಷ್ಟೇ. ಶ್ರವಂತಿ, ಎಲ್ಲಿ ಹೋದ್ಲು? ಓ, ಸ್ನಾನ ಮಾಡ್ತಿರ್ಬೇಕು ಅನ್ಸುತ್ತೆ. ಎಲ್ಲೂ ಕಾಣಿಸ್ತಿಲ್ವಲ್ಲ, ಹೊರಗೂ ಇಲ್ಲ ಒಳಗೂ ಇಲ್ಲ. ಎಲ್ಲ ಹೋಗಿರ್ಬೋದು? ಅಮ್ಮನ್ ಬಿಟ್ರೆ ಈ ಜಗತ್ತಲ್ಲಿ ನನ್ಗೆ ಅಂತ ಯಾವ ಸಂಬಂಧನೂ ಇಲ್ಲ. ಯಾರೂ ಇಲ್ದೆ ಇಷ್ಟ ಹತ್ರಕ್ ಬೆಳ್ದಿದೀನಿ. ಈಗ ಅತ್ತೆ, ಮಾವ, ಭಾವಂದಿರು, ಅಕ್ಕಂದ್ರು ಇಷ್ಟ ಸಂಬಂಧ ಇದೆ ಅಂತ ಗೊತ್ತಾಗಿ ಆ ಸಂಬಂಧ ಹಾಳಾಗ್ಬಾರ್ದು ಅಂತ ನಾನ್ ಯಾರಿಗೂ ನೋವು ಕೊಡಕ್ ಇಷ್ಟ ಇಲ್ಲ. 25 ವರ್ಷ ಅಮ್ಮನ್ಗೋಸ್ಕರ ಕಾಯ್ತಾ ಬದುಕ್ತಿದ್ನಲ್ಲ, ಇನ್ ಮುಂದೆ ಕೂಡ ನಾನ್ ಹಾಗೆ ಬದುಕ್ತೀನಿ. ಈ ಪರಿಸ್ಥಿತಿ ನನ್ಗೇನ್ ಹೊಸದಲ್ವಲ್ಲ. ನೋಡಕ್ ಹೋದ್ರೆ ಆಗ್ಗೂ ಇವತ್ಗೂ ಒಂದೇ ವ್ಯತ್ಯಾಸ. ಆಗ ನಾನೊಬ್ಳು ಅನಾಥೆ, ಈಗ ನನ್ಗೆ ಅಂತ ಒಂದ್ ಕುಟುಂಬ ಇದೆ. ಆ ಸಂತೋಷದಿಂದನೇ ಇಲ್ಲಿಂದ ಹೋಗ್ತಾ ಇದ್ದೀನಿ. ಈ ಒಂದು ದಿನದ ಒಡನಾಟದಿಂದ ನಿಮ್ಮಲ್ಲೇನಾದ್ರೂ ಆಸೆ ಹುಟ್ಟಿಸಿದ್ರೆ ನನ್ನನ್ನ ಕ್ಷಮಿಸಿ. ಶ್ರವಂತಿ ಯಾಕಿಂತ ಕೆಲಸ ಮಾಡಿದ್ಲು? ಯಾರಾದ್ರೂ ಏನಾದ್ರೂ ಹೇಳಿದ್ರಾ? ಆದಷ್ಟು ಬೇಗ ನಿನಗಿಲ್ಲಿಗಿಂತ ಅನಾಥಾಶ್ರಮನೇ ಬೆಟರ್ ಅನ್ನೋ ಫೀಲಿಂಗ್ ನಿನಗೆ ಖಂಡಿತ ಬರುತ್ತೆ. ನೀನ್ ಅನಾಥೆಯಾಗಿ ಬೆಳೆದೆ ಅಂತ ನೊಂದ್ಕೋಬೇಡ. ಇಲ್ಲಿ ಇನ್ನೊಬ್ಬ ಅನಾಥೆ ಇದ್ದಾಳೆ. ಈ ಮನೆ ಒಂದ್ ರೀತಿ ಅನಾಥಾಶ್ರಮನೇ ಅಂತ ಹೇಳ್ತಾ ಇದ್ದೆ. ಇದು ಖಂಡಿತ ಊರ್ಮಿಳಕ್ಕ ಮಾಡಿರೋ ಕೆಲ್ಸನೇ. ಏನೋ ನೋವಾಗೋ ಹಾಗೆ ಮಾಡಿರ್ತಾರೆ. ಸಹಿಸ್ಕೊಳಕ್ಕಾಗದೆ ಹೊಟ್ಟೋಗಿರ್ತಾಳೆ. ಊರ್ಮಿಳಕ್ಕ ಯಾಕೆ ಹೀಗೆ ಮಾಡ್ತಿದ್ದಾರೆ? ಶ್ರವಂತಿ ಇದ್ರೆ ಅವ್ರಿಗೇನ್ ಸಮಸ್ಯೆ? ಶ್ರವಂತಿ ಹೊಟ್ಟೋದ್ಲು ಅಂತಂದ್ರೆ ಮಾವನ್ ಪರಿಸ್ಥಿತಿ ಏನು? ಮಾವ ಎಷ್ಟು ಬೇಜಾರ್ ಮಾಡ್ಕೋತಾರೋ ಏನೋ. ಎಷ್ಟೋ ವರ್ಷದ ಹಿಂದೆ ಯಾವ ಸಂಬಂಧ ತನ್ನ ಮನೆಯವರಿಂದ ದೂರ ಆಯಿತೋ, ಯಾವ ಬಂಧಕ್ಕೋಸ್ಕರ ನಿನ್ನ ಕುಟುಂಬ ಮೌನದಲ್ಲಿ ಕೊರಗ್ತಾ ಇದೆಯೋ, ಮುಂದೆ ಅದೇ ಬಂಧ ಹುಡುಕೊಂಡು ಬರೋದ್ರಲ್ಲಿದೆ. ಒಂದಾಗ್ಬೇಕು ಮಗಳೇ, ಪ್ರೀತಿ ಕೊಡ್ಬೇಕು. ಆ ಪ್ರೀತಿನೇ ಈ ಅಪಾಯನ ದೂರ ಮಾಡುತ್ತೆ. ಅಷ್ಟಕ್ಕೂ ಈ ಮನೆ ಶ್ರವಂತಿಗೆ ಆಸರಿ ಕೊಡೋದಲ್ಲ. ಈ ಮನೇಲಿ ಸಂತೋಷ ಇರಬೇಕು ಅಂದ್ರೆ ನಮಗೆ ಶ್ರವಂತಿ ಅಗತ್ಯ ಇದೆ. ಸ್ವಾಮೀಜಿ ಹೇಳ್ದ ಹಾಗೆ ಶ್ರವಂತಿನ ಪ್ರೀತಿನ ನೋಡ್ಕೊಳ್ದೆ ಹೋದ್ರೆ ಮತ್ತೆ ಅವ್ರಿಗೆ ಅಪಾಯ ಎದುರಾಗತ್ತಾ? ಶ್ರವಂತಿನ ಹೇಗಾದ್ರೂ ಕರ್ಕೊಂಡ್ ಬರ್ಬೇಕು. ಹೊರಟಿದೆ ಆಸೆ ಬಾನಾಡಿ, ತನಗೇನು ಬೇಕೋ ಅರಸಿ ಹೊರಟಿದೆ ಜಗದಿ ಕಾದಾಡಿ. ದೂರ ತೀರದ ಕೂಗು
ನಿನಗೀಗ ಕೇಳಿದೆ ಹೋಗು, ಇಲ್ಲಿ ಹುಟ್ಟಿದೆ ಅಲ್ಲಿ ಬದುಕಿದೆ, ಇದುವೇ ವಿಧಿ ಬರಹ. ಬೇಕು ಅಂಬೋದ ಬೇಡ ಅನ್ನೋದು ಒಂದೇ ಮಾತಲ್ಲಿ ಹೇಗೆ ಹೇಳೋದು, ಕೈಯ ಹಿಡಿದ ಕರ ನೀನು, ಹುಯ್ಯೋ ಮಳೆಯ ಶ್ರವಂತಿ, ನೀನು, ಶ್ರವಂತಿ, ಕಾರ್ ನಿಲ್ಸಿ. ಶ್ರವಂತಿ, ಶ್ರವಂತಿ, ಅಕ್ಕ ನೀನೇನಕ್ಕ ಇಲ್ಲಿ? ಅದನ್ನ ನಾನ್ ಕೇಳ್ಬೇಕು. ನೀನೇನಿಲ್ಲಿ? ಯಾಕೆ ಮನೆ ಬಿಟ್ಟು ಬಂದೆ? ಅಕ್ಕ ಅದು ನೀನ್ ಬರ್ದಿಟ್ಟಿದ ಪತ್ರ ಓದ್ದೆ. ನೀನಿರೋದ್ರಿಂದ ಯಾರಿಗೆ ತೊಂದರೆ ಆಗುತ್ತೆ ಹೇಳು? ನಿನ್ನ ನೋಡ್ತಿದ್ದ ಹಾಗೆ ಮಾವ ಎಷ್ಟು ಸಂತೋಷ ಪಟ್ರು ಅಂತ ನಿನಗೆ ಗೊತ್ತಿದ್ಯಾ? ನಾನು ಆ ಮನೆಗೆ ಸೊಸೆಯಾಗಿ ಹೋದಾಗಿಂದ ಅಷ್ಟೊಂದು ಸಂತೋಷವಾಗಿರೋದನ್ನ ಯಾವತ್ತೂ ನೋಡೇ ಇಲ್ಲ. ಅಷ್ಟು ಸಂತೋಷನ ನೀನ್ ವಾಪಸ್ ತಗೊಂಡು ಹೊರಟೋಗ್ತೀಯಾ? ಹಾ, ನನ್ನಿಂದ ಯಾರಿಗೂ ಸಂತೋಷ ಆಗದೆ ಇದ್ರೂ ಪರವಾಗಿಲ್ಲ ಅಕ್ಕ, ಆದ್ರೆ ಯಾರಿಗೂ ದುಃಖ ಆಗ್ಬಾರ್ದು, ಯಾರೊಬ್ರಿಗೂ ತೊಂದರೆ ಆಗ್ಬಾರ್ದು. ತೊಂದ್ರೆನಾ? ನೀನಲ್ಲಿರೋದ್ರಿಂದ ಯಾರಿಗೆ ತೊಂದರೆ ಆಗತ್ತೆ ಹೇಳು? ಓ, ಊರ್ಮಿಳಾ ಅಕ್ಕನ ಬಗ್ಗೆ ಮಾತಾಡ್ತಿದ್ಯಾ? ಅವ್ರೇನಾದ್ರೂ ಅಂದ್ರಾ? ಇಲ್ಲ. ಅಂದೇ ಇರ್ತಾರೆ. ಎಲ್ರೂ ಇರೋವಾಗ್ಲೇ ಹೇಗ್ ಮಾತಾಡಿದ್ರು ಅಂತ ನೋಡಿದ್ನಲ್ಲ. ಯಾರೂ ಇಲ್ದಿರೋವಾಗ ಹೇಗ್ ಮಾತಾಡಿರ್ತಾರೋ ನಾನು ಊಹಿಸ್ಬೋದು. ಅಷ್ಟಕ್ಕೂ ಅವ್ರ ಮಾತಿಗೆಲ್ಲ ತಲೆ ಕೆಡ್ಸ್ಕೊಳ್ಳೋ ಹಾಗಿದ್ದಿದ್ರೆ ನಾನು ಯಾವತ್ತೂ ಮನೆ ಬಿಟ್ಟು ಹೋಗ್ಬೇಕಾಗಿತ್ತು. ಅತ್ತೆ ಮಾವ ಇಬ್ರು ನಮ್ ಜೊತೆ ಹೇಗಿರ್ತಾರೆ ಅನ್ನೋದೇ ಮುಖ್ಯ. ಬೇರೆಯವ್ರ ಯಾರ ಬಗ್ಗೆನೂ ನಾವ್ ಬೇಜಾರ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಅದೆಲ್ಲ ಏನಿಲ್ಲ ಅಕ್ಕ, ನನ್ಗ್ಯಾರು ಏನೂ ಹೇಳಿಲ್ಲ. ಹಾಗಾದ್ರೆ ಯಾಕೆ ಬಂದೆ ಹೇಳು? ಹೋಗೋಣ ಬಾ. ನನ್ನ ಕ್ಷಮಿಸಕ್ಕ, ನಾನ್ ಬರಲ್ಲ. ಅನ್ನೋ ಇಷ್ಟು ವರ್ಷದ ನೋವನ್ನ ತಂಗಿ ಮಗಳು ಬಂದು ದೂರ ಮಾಡಿದ್ಲು ಅನ್ಕೊಂಡ್ರೆ ಇಷ್ಟು ಬೇಗ ಆ ಸಂತೋಷನ ದೂರ ಮಾಡಿ ಹೊರಟೋದ್ಲಲ್ಲ ಕೌಸಲ್ಯ. ಇಲ್ಲ, ಅವಳಿಗೆ ಏನ್ ಸಮಸ್ಯೆ ಇತ್ತು? ಎಲ್ಲ ಸರಿ ಇತ್ತಲ್ಲ? ಹೌದು ರೀ, ರಾತ್ರಿ ಮಲ್ಕೊಳ್ಳುವಾಗ್ಲೂ ಕೂಡ ಚೆನ್ನಾಗೇ ಇದ್ಲು. ಬೆಳಿಗ್ಗೆನೆ ಏನಾಯ್ತೋ ಏನೋ. ಅಂದ್ರೆ ಇಲ್ಲ, ಅವಳಿಗಷ್ಟು ಅನುಕೂಲ ಇಲ್ಲ ಅನ್ಸುತ್ತತ್ತೆ. ಊರ್ಮಿಳಾ, ಏನ್ ಮಾತಾಡ್ತಾ ಇದ್ಯಾ? ಇಲ್ಲ ಅನುಕೂಲ ಇಲ್ಲ ಅಂದ್ರೆ ಏನ್ ಅರ್ಥ? ನಾನ್ ರಾತ್ರಿ ಅದನ್ನೇ ಹೇಳ್ದೆ ರೀ. ಆಗ ನಮ್ ವೈದೇಹಿ ಹೇಳಿದ್ಲು, ಅಡ್ಜಸ್ಟ್ ಆಗಿದ್ಯಾ ಅಂತಂದ್ರೆ ನೀವ್ ಅನ್ಕೊಂಡಂಗಲ್ಲ, ಸುತ್ತಲೂ ಇರೋ ಮನುಷ್ಯರು, ಪರಿಸ್ಥಿತಿ, ಅವ್ರು ಮಾತಾಡೋ ಮಾತು ಅಂತ. ಮತ್ ಹುಟ್ಟದಾಗಿಂದ ಆ ಪರಿಸ್ಥಿತಿಗೆ ಅಭ್ಯಾಸ ಆದವಳಿಗೆ ಸಡನ್ ಆಗಿ ಅಷ್ಟು ದೊಡ್ಡ ರೂಮ್ನಲ್ಲಿ ಅಷ್ಟು ದೊಡ್ಡ ಮಂಚದ ಮೇಲೆ ಒಬ್ಳೇ ಮಲ್ಕೊಳಕಾಗ್ದೆ ಹೆದರ್ಕೊಂಡು ಹೊರಟೋಗಿರ್ಬೇಕು. ಊರ್ಮಿಳಾ, ಅದ್ಯಾವುದೂ ಅಲ್ಲ, ಬೇರೆ ಏನೋ ಕಾರಣ ಇರಬೇಕು. ನೋಡಿ ಏನ್ ಬರ್ತಿದ್ದಾಳೆ. ಅವಳಿಗೂ ಸಂಬಂಧ ಇದೆ ಅಂತ ಗೊತ್ತಾಗಿ ಅವ್ರು ಒಳ್ಳೇದಕ್ಕೋಸ್ಕರ ನಾನು ಈ ನಿರ್ಧಾರ ತಗೊಂಡಿದ್ದೀನಿ ಅಂತ ಬರ್ತಿದ್ದಾಳೆ. ಅಂದ್ರೆ ಏನ್ರಿ ಅರ್ಥ?
ಇನ್ನೇನಿರುತ್ತಮ್ಮ, ಅವಳಿಲ್ಲಿರೋದು ಯಾರಿಗೋ ಇಷ್ಟ ಇಲ್ಲ ಅಂತ ಹೇಳಿರ್ತಾರೆ. ಬೇಜಾರು ಮಾಡ್ಕೊಂಡು ಹೊರಟೋಗಿರ್ತಾಳೆ. ನನ್ನ ಸೋದರ ಸೊಸೆ ಈ ಮನೇಲಿ ಇರಬಾರ್ದು ಅಂತ ಅನ್ಕೊಂಡವ್ರು ಯಾರು? ನನ್ನ ಸೋದರ ಸೊಸೆನ ನೋಡಿದ್ಮೇಲೆ ನನ್ನಲ್ಲಿ ಸಂತೋಷ ಕಾಣ್ಲಿಲ್ವಾ? ಯಾಕೆ ಅವಳನ್ನ ಮನೆ ಬಿಟ್ಟು ಹೋಗೋ ಹಾಗೆ ಮಾಡಿದ್ರಿ? ಹಾಗೆ ಮಾಡ್ದವ್ರಾದ್ರೂ ಯಾರು? ಏನು ಏನು ಎಲ್ರು ನನ್ ಕಡೆ ನೋಡ್ತಿದ್ದೀರಲ್ಲ? ನಿಜವಾಗ್ಲೂ ಅವಳು ನಿಮ್ ಸೋದರ ಸೊಸೆನೋ ಅಲ್ವೋ ಅಂತ ಅನುಮಾನ ಬಂದಿದ್ದೇನೋ ನಿಜಾನೇ. ಅಷ್ಟು ಮಾತ್ರಕ್ಕೆ ನಾನು ಅವಳನ್ನ ಹೊರಟೋಗು ಅಂತೀನಾ? ಅಷ್ಟಕ್ಕೂ ಅವಳು ನಿಮ್ ಸೋದರ ಸೊಸೆ ಆಗಿದ್ರೆ ನಾನ್ ಹೇಳಿದ ತಕ್ಷಣ ಅವಳು ಯಾಕೆ ಹೋಗ್ಬೇಕು? ಅಲ್ಲ, ಪ್ರತಿ ಒಂದಕ್ಕೂ ನನ್ ಮೇಲೆ ಯಾಕೆ ಅನುಮಾನ ಪಡ್ತೀರಾ ಅಂತ ನನಗೆ ಗೊತ್ತಾಗ್ತಿಲ್ಲ. ಈ ಮನೇಲಿ ಏನೇ ಆದ್ರೂ ನಮ್ಮಿಬ್ರನ್ನ ಬಿಟ್ಟು ಇನ್ಯಾರ ಮೇಲೆ ಅನುಮಾನ ಪಡ್ತಾರೆ? ಯಾರ ಮೇಲೆ ಅನುಮಾನ ಪಟ್ಟು ಏನು ಪ್ರಯೋಜನ? ನನ್ನ ಅದೃಷ್ಟನೇ ಚೆನ್ನಾಗಿಲ್ಲ. ಆಗ ನನ್ನ ತಂಗಿನ ದೂರ ಮಾಡಿಕೊಂಡೆ. ಈಗ ನೋಡಿದ್ರೆ ನನ್ನ ತಂಗಿ ಮಗಳು ದೂರ ಆಗಿದ್ದಾಳೆ. ಅಪ್ಪ, ಯೋಚನೆ ಮಾಡಬೇಡಿ. ಅವಳ ಹುಡುಕಿ ಕರ್ಕೊಂಡು ಬರೋ ಜವಾಬ್ದಾರಿ ನಂದು. ಅಲ್ಲ, ಇಷ್ಟು ವರ್ಷ ಆದಮೇಲೆ ಅವಳಿಗೂ ಒಂದು ಕುಟುಂಬ ಇದೆ ಅಂತ ಗೊತ್ತಾಗಿದೆ. ಇನ್ನೆಲ್ಲಿಗೆ ಹೋಗ್ತಾಳೆ ಅಪ್ಪ? ಏನಾಯ್ತಮ್ಮ? ಎಲ್ಲಿಗೆ ಹೋಗಿದ್ದೆ ನೀನು? ಆಗ ನಿಮ್ಮ ತಾಯಿ ಮನೆ ಬಿಟ್ಟು ಹೋದಾಗ ಯಾವತ್ತಾದ್ರೂ ವಾಪಸ್ ಬಂದೇ ಬರ್ತಾಳೆ ಅಂತ ನಾನು ಅವಳಿಗೋಸ್ಕರ ಕಾಯ್ತಾ ಇದ್ನಮ್ಮ. ಆದ್ರೆ ಈಗ ನೀನು ಹೊರಟೋದ್ರೆ ಸಹಿಸ್ಕೊಳ್ಳೋ ಶಕ್ತಿ ಮತ್ತೆ ತಾಳ್ಮೆ ಎರಡೂ ನಿನ್ನ ಮಾವನಿಗಿಲ್ಲಮ್ಮ. ಕ್ಷಮಿಸಿ ಮಾವ, ತಪ್ಪು ಮಾಡ್ಬಿಟ್ಟೆ. ಯಾಕಮ್ಮ ಮನೆ ಬಿಟ್ಟು ಹೋದೆ? ನಿನಗೆ ಯಾರಾದ್ರೂ ಏನಾದ್ರೂ ಹೇಳಿದ್ರಾ? ಇವಳೇನಾದ್ರೂ ನನ್ನ ಹೆಸರು ಹೇಳ್ಬಿಡ್ತಾಳ? ನೀನ್ ಯಾರಿಗೂ ಹೆದರ್ಕೊಳ್ಳೋ ಅಗತ್ಯ ಇಲ್ಲಮ್ಮ. ನಿನಗೆ ಯಾರಾದ್ರೂ ಅಂದಿದ್ರೆ ನನಗೆ ಹೇಳು. ಇಲ್ಲ ಅತ್ತೆ, ನಾನು ಬಂದಿದ್ರಿಂದ ಇಲ್ಲೆಲ್ರಿಗೂ ಖುಷಿ ಆಗಿದೆ. ನನ್ಗ್ಯಾರೂ ಬೈದಿಲ್ಲ. ಮತ್ತ್ಯಾಕೆ ಮನೆ ಬಿಟ್ಟು ಹೋದೆ? ಇವರೊಬ್ರು ಅವಳ ಬಾಯಿಂದ ನನ್ನ ಹೆಸರು ಹೇಳ್ಸೋವರೆಗೂ ಇವ್ರಿಗೆ ಸಮಾಧಾನನೇ ಆಗಲ್ಲ. ಏನೂ ಇಲ್ಲ ಬಾವ, ಒಂದೇ ಸಲಕ್ಕೆ ಇಷ್ಟೊಂದು ಬದಲಾವಣೆ ಆಗಿದ್ದಕ್ಕೆ ಮುಜುಗರ ಆಗಿ ಹೊರಟೋಗಿದ್ಲು. ಇವಾಗೆಲ್ಲ ಹೇಳಿ ಕರ್ಕೊಂಡು ಬಂದಿದ್ದೀನಿ. ನಿಜವಾಗ್ಲೂ ಯಾರು ಏನೇ ಅಂದ್ರು ಇನ್ನೀ ಮನೆಯಿಂದ ಅವಳು ಹೊರಗೆ ಹೋಗಲ್ಲ. ಯೋಚನೆ ಮಾಡ್ಬೇಡಮ್ಮ. ನಿನ್ ಸೋದರ ಮಾವ ನಿನ್ ಮೇಲಿರೋ ಪ್ರೀತಿ ಮತ್ತೆ ಮಮತೆಯಿಂದ ನಿನಗೆ ಆಶ್ರಯ ಕೊಟ್ಟಿದ್ದಾನೆ ಅಂತ ಅನಿಸ್ತಿರ್ಬೋದೇನೋ. ನಿನಗೆ ಈ ಮನೆಯಲ್ಲಿ ಇರೋ ಹಕ್ಕಿದೆ. ಯಾಕಂದ್ರೆ ಈ ಆಸ್ತಿಲಿ ಅರ್ಧ ಪಾಲ್ ನಿಂದು.